ಈಗಾಗಲೇ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ವಿಶೇಷವಾದ ದಿನ. ಯಾಕಂದರೆ ಇವತ್ತು ನಮ್ಮೊಂದಿಗಿಲ್ಲದ 120 ವರ್ಷಗಳ ಹಿಂದೆ ಕೇವಲ ಒಂದು 20 ಸದಸ್ಯರನ್ನು ಸೇರಿಸಿಕೊಂಡು ಬ್ಯಾಡನ್ ಪೌಲ್ ಎನ್ನುವಂಥ ವ್ಯಕ್ತಿ ಈ ಒಂದು ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವರನ್ನು ಪ್ರತಿ ವರ್ಷ ಫೌಂಡರ್ಸ್ ನೆಲೆಯಲ್ಲಿ ನಾವೆಲ್ಲ ನೆನಪಿಸಿ ಅವರಿಗೆ ಗೌರವ ಕೊಡುವಂಥ ಒಂದು ವಿಶೇಷವಾದ ದಿನ ಇವತ್ತು. ಅದರೊಂದಿಗೆ ವರ್ಲ್ಡ್ ಥಿಂಕಿಂಗ್ ಡೇ. ಯಾಕಂದರೆ ಅನೇಕ ವಿಚಾರಗಳ ಬಗ್ಗೆ ಮನುಷ್ಯನ ಮನಸ್ಸಿನ ಭಾವನೆಗಳನ್ನು ಒಬ್ಬನೊಬ್ಬನು ಅರ್ಥ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿ ಸಮುದಾಯದವರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಮಟ್ಟದಲ್ಲಿ ಇತರರೊಂದಿಗೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬಹುದು, ಕೇವಲ ವಿದ್ಯಾಸಂಸ್ಥೆಗಳಲ್ಲಿ ಪಾಠ ಪ್ರವಚನ ಮಾತ್ರ ಅಲ್ಲ, ಭಾರತ್ ಸ್ಕೌಟ್ಸ್ ಗೈಡ್ಸ್ನಂಥ ಸಂಸ್ಥೆಗಳಲ್ಲಿ ಸಹ ನಾವು ನಮ್ಮನ್ನು ತೊಡಗಿಸಿಕೊಂಡು ಯಾವ ರೀತಿ ಸೇವೆ ಸಲ್ಲಿಸಬಹುದು ಎನ್ನುವಂಥ ವಿಚಾರದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹೇಳಿದರು ಸುಮಾರು 60 ಮಿಲಿಯನ್ ಜನಗಳು ಈ ಒಂದು ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯ ಆಯುಕ್ತಕರಾದ PGR ಸಿಂಧ್ಯರವರು ತಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮುತ್ಸದ್ದಿ ರಾಜಕಾರಣಿಯಾಗಿದ್ದುಕೊಂಡು ಇವತ್ತು ಸ್ವಲ್ಪ ರಾಜಕಾರಣದಿಂದ ಹೊರಗೆ ಬಂದು ಕಳೆದ 10 ವರ್ಷಗಳಿಂದಲೂ ಈ ಒಂದು ಭಾರತ್ ಸ್ಕೌಟ್ಸ್ ಗೈಡ್ಸಿನ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ದಿನಂಪ್ರತಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನು ಸಂಚರಿಸುತ್ತಾ ಇವತ್ತೇನೋ ಕಲಬುರಗಿಗೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ಅವರು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಭೇಟಿ ನೀಡಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 8 ಲಕ್ಷಕ್ಕೂ ಮೇಲ್ಪಟ್ಟು ಸದಸ್ಯರು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಈ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾವು ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ನಮಗೆ 55,000 ಇವತ್ತು ಗುರಿಯನ್ನು ನೀಡಿದ್ದಾರೆ. ನಮ್ಮ ASO ಸುಮನ ಶೇಖರ್ರವರ ಒಂದು ಸಹಕಾರದೊಂದಿಗೆ ಈ ಜಿಲ್ಲೆಯ ಎಲ್ಲ ವಿದ್ಯಾಸಂಸ್ಥೆಗಳು ಸಹ ಇವತ್ತು ಸಾಹಿತ್ಯನ ಮುಂದೆ ಬಂದು ನಮ್ಮ ಶಾಲೆಯಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಹ ಪ್ರೀತಿ, ಸಂಯಮ, ಸೇವೆ ಇದರ ಬಗ್ಗೆ ಪ್ರಾಥಮಿಕ ಮಟ್ಟದಲ್ಲೇ ತಿಳುವಳಿಕೆಯನ್ನು ನೀಡಬೇಕು ಎನ್ನುವಂಥ ವಿಚಾರದಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಗೌರವಾನ್ವಿತರೆ, ಇವತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ. ನಾವು ಹಿಂದಿನ ದಿನಗಳಲ್ಲಿ ತಾವೆಲ್ಲ ಅತ್ಯಂತ ಕಿರಿಯರಿದ್ದೀರಿ. ನಾವು ಯೋಚನೆ ಮಾಡುವಾಗ ಒಂದು ಸೌಹಾರ್ದಯುತವಾಗಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ, ನಮ್ಮ ಬಾಳನ್ನು ಬಾಳ್ವೆ ಮಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿಗಳ ಬಗ್ಗೆ ವೈಷಮ್ಯ ಇರ್ಬೋದು, ಬಣ್ಣಗಳ ಬಗ್ಗೆ ವೈಷಮ್ಯ ಇರ್ಬೋದು, ವಿಚಾರಗಳ ಬಗ್ಗೆ ವೈಷಮ್ಯ ಇರ್ಬೋದು, ಇದೆಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದನ್ನು ಹೋಗಲಾಡಿಸುವಂಥವ್ರು ಯಾರು? ಇದನ್ನು ಹೋಗಲಾಡಿಸುವಂಥವರು ನಾವೇ. ಯಾಕಂದರೆ ತಾವೆಲ್ಲ ಇವತ್ತು ಸಮವಸ್ತ್ರಧಾರಿಗಳಾಗಿದ್ದೀರಿ. ನಾವು ಯೂನಿಫಾರ್ಮನ್ನು ಕಟ್ಟುನಿಟ್ಟಾಗಿ ಇವತ್ತು ಪ್ರಪಂಚದ ಯಾವುದೇ ಭಾಗದಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ದೇಶದಲ್ಲಿರ್ಬೋದು, ನಾವು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅಂದರೆ ಒಂದು ಸಮವಸ್ತ್ರಧಾರಿಗಳಾಗಿ ಸ್ಕಾರ್ಫನ್ನು ಧರಿಸಿಕೊಂಡು ನಾವು ಎಲ್ಲರೂ ಸಮಾನರು, ನಮ್ಮಲ್ಲಿ ಯಾವುದೂ ಜಾತ್ಯತೀತ ಇಲ್ಲ, ಅಥವಾ ಹಿರಿಯರು, ಕಿರಿಯರು, ಶ್ರೀಮಂತರು, ಬಡವರು ಎನ್ನುವಂಥ ಭೇದ ಭಾವ ಇಲ್ಲ ಎನ್ನುವಂಥ ಮಟ್ಟಕ್ಕೆ ನಾವು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೇವೆ.
ಇವತ್ತು ಒಂದು ಸಂದರ್ಭದಲ್ಲಿ ಏನು ಮಾಡದ ಕೆಲಸವನ್ನು ಇವತ್ತು ನಮ್ಮ ಸ್ಥಾಪಕರಾದ ಬೇಡನ್ ಪೌಲ್ರವರು ಮಾಡಿದ್ದಾರೆ. ಯಾಕಂದರೆ ಎಲ್ಲ ಇಡೀ ಪ್ರಪಂಚದಾದ್ಯಂತ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಸಾಕಷ್ಟು ಪಣ ತೊಟ್ಟಿದ್ದಾರೆ. ಒಂದು ಕಡೆ ನಾನು ಓದಿದ ನೆನಪು, ಇಡೀ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮದವರ ಬೈಬಲ್ ಗ್ರಂಥವನ್ನು ಮುದ್ರಿತಾದ ಅದನ್ನು ಹೊರತುಪಡಿಸಿದರೆ, ಆ ಪುಸ್ತಕವನ್ನು ಹೊರತುಪಡಿಸಿದರೆ ಅತ್ಯಧಿಕ ಸಂಖ್ಯೆಯಲ್ಲಿ ಮುದ್ರಿತವಾದ ವಿಚಾರ ಅದು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಇವತ್ತು ಪುಸ್ತಕಗಳು, ವಿಚಾರಗಳು. ಅತ್ಯಂತ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ ಜನ ಇದನ್ನು ಒಪ್ಪಿದ್ದಾರೆ, ಪೋಷಕರು ಇದನ್ನು ಒಪ್ಪಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಸುಜ್ಞಾನ ವಿದ್ಯಾಸಂಸ್ಥೆ ಇರ್ಬೋದು, ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಇರ್ಬೋದು, ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ತಿದ್ದಾರೆ ಮಕ್ಕಳೇ ಅಲ್ವಾ. ಪಾಠ ಪ್ರವಚನಗಳನ್ನು ನಿಮ್ಮ ಅಧ್ಯಾಪಕರು ಉತ್ತಮ ರೀತಿಯಲ್ಲಿ ನೀಡ್ತಿದ್ದಾರೆ, ಒಳ್ಳೆಯ ಫಲಿತಾಂಶವೂ ಬರ್ತಾ ಇದೆ, ನಾವೆಲ್ಲ ಸಂತೋಷ ಪಡ್ತಿದ್ದೀವಿ. ಆದರೆ ನಾನೊಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೇನೆ, ಶಿಕ್ಷಣ ಅಂದರೆ ಕೇವಲ ಅಂಕ ಗಳಿಸುವುದು ಮಾತ್ರ ಅಲ್ಲ. ಪಾಠ ಪ್ರವಚನಗಳು ಖಂಡಿತವಾಗಿಯೂ ಬೇಕು. ಆದರೆ ಪಾಠ ಪ್ರವಚನಗಳಿಂದ ಮಾತ್ರ ಇವತ್ತು 100% ಅಂಕ ಗಳಿಸಿದ್ರೆ ಮಾತ್ರ ಜೀವನ ಅಲ್ಲ. ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ನಾನು ಇತರ ಒಂದೊಂದಿಗೆ ಸಹಬಾಳ್ವೆಯಲ್ಲಿ, ಸೌಹಾರ್ದತೆಯಲ್ಲಿ, ಪ್ರೀತಿ ವಿಶ್ವಾಸದೊಂದಿಗೆ ನನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು, ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗುವುದರೊಂದಿಗೆ ಒಳ್ಳೆಯ ಪ್ರಜೆಗಳಾಗುವುದು ಏನು, ಹೇಗೆ ಎನ್ನುವಂಥ ವಿಚಾರದಲ್ಲಿ ನಾವು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಮುಖಾಂತರ ಅನೇಕ ವಿಚಾರಗಳನ್ನು ಇವತ್ತು ಕಲೀಲಿಕ್ಕೆ ಅವಕಾಶ ಉಂಟು. ಇವತ್ತು ಕಳೆದ ಸಲ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಉಡುಪಿ ಜಿಲ್ಲೆಯ ಬೇರೆ ಬೇರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳು ಒಟ್ಟು ಸೇರಿಕೊಂಡು ಅನೇಕ ಕಾರ್ಯಕ್ರಮ ಮಾಡಿದಿರಿ. ಈ ಒಂದು ವಾತಾವರಣದಲ್ಲಿ, ಯಾಕಂದರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ವರ್ಗದವರಿದ್ದಾರೆ, ನಮ್ಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿ ಇವತ್ತು ವಾಸ ಮಾಡಿಕೊಂಡು ಇಂಥ ಅರಣ್ಯವನ್ನೇ ನೋಡದ ಕೆಲವು ವಿದ್ಯಾರ್ಥಿಗಳು ನಮ್ಮ ಉಡುಪಿ ಅಥವಾ ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಿ. ಇವತ್ತು ಈ ಬದಿಯಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಹೊಲ ಗದ್ದೆಗಳಿರ್ಬೋದು, ಅರಣ್ಯಗಳಿರ್ಬೋದು, ಕಾಡು ಇರ್ಬೋದು, ಅದೆಲ್ಲ ಕಂಡಿರ್ಬೋದು. ಆದರೆ ಇದು ಒಳ್ಳೆಯ ಒಂದು ವಾತಾವರಣ. ನಮ್ಮ ಹಿರಿಯರು ಇದೇ ವಾತಾವರಣದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಅನೇಕ ಸಂಕಷ್ಟಗಳನ್ನು ಎದುರಿಸಿ ಜೀವನವನ್ನು ಮುನ್ನಡೆಸಿದವರು. ಹಾಗಿದ್ದು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿಯನ್ನು ಅವರು ನೀಡುವುದರ ಮುಖಾಂತರ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದವರು. ಅಂಥದ್ರಲ್ಲಿ ವಿದ್ಯಾರ್ಥಿಗಳೇ, ನಾನು ವಿನಂತಿ ಮಾಡೋದು ಇಷ್ಟೇ, ಇವತ್ತು ಈಗ ನೀವು ಸ್ಕೌಟ್ಸ್ ಗೈಡ್ಸಿನ ವಿದ್ಯಾರ್ಥಿಗಳಾಗಿದ್ದೀರಿ. ಮುಂದಿನ ದಿನ ನಾನು ಈಗಾಗಲೇ ನಿಮ್ಮ ಚೇರ್ಮನ್ ಹತ್ರ ವಿನಂತಿ ಮಾಡಿದ್ದೇನೆ. ಯಾಕಂದರೆ PUC ಇದೆ, ಇಲ್ಲಿದೆ. ರೇಂಜರ್ಸ್ ರೋವರ್ಸ್ ಅನ್ನು ಸಹ ಸುಮನಕ ರೇಂಜರ್ಸ್ ರೋವರ್ಸ್ ಅನ್ನು ಇದೇ ಸಂಸ್ಥೆಯಲ್ಲಿ ಆದಷ್ಟು ಬೇಗ ಇಲ್ಲಿ ಪ್ರಾರಂಭ ಮಾಡುವಂತಾಗಲಿ. ಅವರ ಮುಂದಿನ ಜೀವನಕ್ಕೆ ಅದರಿಂದ ಏನು ಪ್ರಯೋಜನ ಇದೆ ಎನ್ನುವಂಥದ್ದನ್ನು ಇವತ್ತು ಮಾನ್ಯ ನಮ್ಮ ರಾಜ್ಯದ ಗವರ್ನರ್ ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡವರು ಅನೇಕ ಇದ್ದಾರೆ. ರಾಷ್ಟ್ರಪತಿ ಅವಾರ್ಡ್ ಇದೆ. ರಾಷ್ಟ್ರಪತಿ ಅವಾರ್ಡ್ ಮುಖಾಂತರ ಇವತ್ತು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಅಥವಾ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ ಇಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ಸಹ ಪಡೆಯುವುದರ ಮುಖಾಂತರ ಗೌರವಾನ್ವಿತ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ರಾಷ್ಟ್ರಪತಿಯಿಂದ ಓರ್ವ ವ್ಯಕ್ತಿ ಅಥವಾ ಓರ್ವ ಗೈಡ್ಸ್, ಓರ್ವ ಸ್ಕೌಟ್ಸ್ ಇವತ್ತು ಪ್ರಶಸ್ತಿ ಪುರಸ್ಕಾರ ಪಡ್ಕೊಳ್ಳುವಂಥದ್ದು ನಮಗೆ ತುಂಬ ಅತ್ಯಂತ ಒಂದು ಒಳ್ಳೆಯ ಅವಕಾಶ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಮಾತ್ರ ಸೀಮಿತಗೊಳಿಸಿದೆ. ಮುಂದಿನ ದಿನಗಳಲ್ಲೂ ಈ ಒಂದು ಸಂಸ್ಥೆಯ ಮುಖಾಂತರ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರ ಮುಖಾಂತರ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನವರು ಉತ್ತಮ
ಉತ್ತಮ ರೀತಿಯಲ್ಲಿ ಇವತ್ತು ಇಡೀ ಸಿಬ್ಬಂದಿ ವರ್ಗದಿರ್ಬೋದು ಅಥವಾ ಅಧ್ಯಾಪಕ ವರ್ಗದವರು ಇರ್ಬೋದು, ಸ್ಥಳೀಯರೆಲ್ಲರನ್ನು ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಈ ಸಂಸ್ಥೆಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಇವತ್ತು ಸ್ಥಾಪಕರ ದಿನಾಚರಣೆ, ಅದರೊಂದಿಗೆ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ, ಈ ಎರಡೂ ಕಾರ್ಯಕ್ರಮ ಅಥವಾ ಮೂರೂ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ವಂದಿಸಿ, ಅವಕಾಶಕ್ಕಾಗಿ ಇನ್ನೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಒಂದು ಸುಂದರವಾದ ಒಂದು ಪ್ರಾಕೃತಿಕ ಮತ್ತು ಒಂದು ಪರಿಸರದ ಮಡಿಲು ಅನ್ನೋ ಒಂದು ಸುಂದರ ಪರಿಸರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ತುಂಬ ಒಂದು ವಿಶೇಷ ಅನಿಸ್ತಾ ಇದೆ. ಯಾಕಂದರೆ ಸುಮಾರು 30 ವರ್ಷಗಳ ಹಿಂದೆ ನಾನು ಪ್ರೈಮರಿಲಿ ಓದಬೇಕಾದ್ರೆ ನಾನು ಕೂಡ ಸ್ಕೌಟ್ಸಲ್ಲಿ ಭಾಗಿಯಾಗಿದ್ದೆ. ಸೊ ನನಗೆ ನಾನು ಪ್ರೈಮರಿಲಿ ಮೋಸ್ಟ್ಲಿ 5th ಇಂದ 7th ತನಕ ನಾನು ಸ್ಕೌಟ್ಸ್ ಆಗಿದ್ದೆ, ಸ್ಕೌಟ್ಸ್ ಆ್ಯಂಡ್ ಗೈಡಲ್ಲಿದ್ದೆ ನಾನು. ನಂತರ 7th ನಂತರ ನಾನು ನಾವು ಗೌರ್ಮೆಂಟ್ ಸ್ಕೂಲ್ ಓದಿರೋದ್ರಿಂದ ಹೈಸ್ಕೂಲಿಗೆ ಹೋದಾಗ ಹೈಸ್ಕೂಲಲ್ಲಿ ಸ್ಕೌಟ್ಸ್ ಇರಲಿಲ್ಲ, ಅಲ್ಲಿ NCCಗೆ ಜಾಯ್ನ್ ಆದೆ ನಾನು. ಸೊ ನಂದೊಂದು ಹಳೆಯ ಒಂದು 30 ವರ್ಷದ ಹಿಂದಿನ ಒಂದು ನೆನಪು, ನಾನು ಸಣ್ಣವನಿದ್ದಾಗ ಭಾಗವಹಿಸಿದ ಕೆಲವೊಂದು ಎಲ್ಲ ನೆನಪಿಲ್ಲ, ಬಟ್ ಕೆಲವೊಂದು ವಿಷಯಗಳು ನನಗೆ ನೆನಪಾಗ್ತಾ ಇದೆ. ಸೊ ಈಗ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ ಇವತ್ತಿನ ಈ ದಿನದ ಬಗ್ಗೆ ಮಾತಾಡ್ತಾ, ನಾನು ಇದರ ಸ್ಕೌಟ್ಸ್ನ ಭಾಳಷ್ಟು ಪ್ರಿನ್ಸಿಪಲ್ಗಳಿದೆ. ಅದರಲ್ಲಿ ನಾನು ಒಂದು ಮಾತಾಡೋ ಒಂದು ವಿಷಯ ಅಂದರೆ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಅಥವಾ ಪ್ರಕೃತಿ ಅಥವಾ ಪರಿಸರ ಸಂರಕ್ಷಣೆ. ಅದು ಕೂಡ ಸ್ಕೌಟ್ಸ್ನ ಒಂದು ಪ್ರಿನ್ಸಿಪಲ್. ಯಾಕಂದರೆ ನಾನು ಒಂದು ಪರಿಸರ ಸಂರಕ್ಷಣೆ ಇಲಾಖೆಗೆ ಸಂಬಂಧಪಟ್ಟವರಿಂದ ನಾನು ಆ ವಿಷಯದಲ್ಲಿ ಒಂದು ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ಸಮಂಜಸ ಆಗುತ್ತೆ ಅಂತ ನಾನು ಅನಿಸ್ತಾ ಇದೆ, ನನ್ನ ಅನಿಸಿಕೆ. ನಿಮಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನದ ಆರ್ಟಿಕಲ್ 51J ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮತ್ತು ಮೂಲಭೂತ ಕರ್ತವ್ಯಗಳನ್ನು ಕೆಲವೊಂದು ನಿಗದಿ ಮಾಡಿದೆ ಸಂವಿಧಾನ. ಅದರಲ್ಲಿ ಆರ್ಟಿಕಲ್ 51J ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಫಾರೆಸ್ಟ್, ರಿವರ್ಸ್, ಲೇಕ್, ಎನ್ವೈರ್ಮೆಂಟ್, ವೈಲ್ಡ್ ಲೈಫ್ ಆ್ಯಂಡ್ ಡೆವಲಪ್ ಕಂಪ್ಯಾಷನ್ ಟುವರ್ಡ್ಸ್ ದ ಎವ್ರಿ ಲಿವಿಂಗ್ ಕ್ರಿಯೇಚರ್ ಇನ್ ದ ವರ್ಲ್ಡ್. ಹಾಗಾಗಿ ನಾವು ಸಂವಿಧಾನದಿಂದ ನಾವೆಲ್ಲ ಬದ್ಧರಾಗಿದ್ದೇವೆ. ಏನಂದರೆ ನಮ್ಮ ಪರಿಸರ ಸಂರಕ್ಷಣೆ ಮಾಡೋದು ನಾವು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಅದಕ್ಕೆ ಬದ್ಧರಾಗಿದ್ದೇವೆ. ನೀವೆಲ್ಲ ಚಿಕ್ಕ ಮಕ್ಕಳಿದ್ರೆ ಇನ್ನೂ ನಿಮ್ಮ ಮುಂದಿನ ಜೀವನ ಇದೆ, ನಿಮ್ಮ ಮುಂದಿದೆ. ನೀವೆಲ್ಲ ದೊಡ್ಡಾದ ಮೇಲೆ ಏನಾಗ್ತೀರಿ? ಭಾರತದ ಒಂದು ಫ್ಯೂಚರ್ ಸಿಟಿಸನ್ ಅಥವಾ ಮುಂದಿನ ನಾಗರಿಕರಾಗ್ತೀರಿ. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ನೀವೆಲ್ಲ ನಾಗರಿಕರಾಗೋದ್ರ ಜೊತೆಗೆ ನೀವು ಇಕೋ ಫ್ರೆಂಡ್ಲಿ ಸಿಟಿಸನ್ ಆಫ್ ದ ಇಂಡಿಯಾ ಆಗಿ ಅಂತಂದರೆ ಪ್ರಕೃತಿ ಸ್ನೇಹಿ ನಾಗರಿಕರಾಗಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಆಗಬೇಕು. ಪರಿಸರ ಸ್ನೇಹಿ ನಾಗರಿಕರಾಗ್ಬೋದು ಏನೇನು ಮಾಡಬೇಕು ನಿಮ್ಮ ಮಕ್ಕಳು? ಅದು ಕೆಲವೊಂದು ಈ ಸಂದರ್ಭ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಸ್ವಲ್ಪ ಹೇಳ್ತೀನಿ. ಮೊದಲನೇದು, ನೀವು ಚಿಕ್ಕ ಮಕ್ಕಳು ಈಗ ಏನು ಮಾಡ್ಬೋದು? ನೀವು ಒಂದು ಪರಿಸರ ಸ್ನೇಹಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನೀವು ಮೊದಲನೇದಾಗಿ ಏನು ಮಾಡಬೇಕು? ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ನೀವು ಮಾಡೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಯವರಿಗೆ ಅಥವಾ ನಿಮ್ಮ ಯಾರು ಹಿರಿಯರಿರ್ತಾರೆ, ನಿಮ್ಮ ಅಣ್ಣ ತಮ್ಮ ಅಥವಾ ಯಾರು ಅಕ್ಕ ತಂಗಿ ಎಲ್ಲರಿಗೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ನೀವು ಹೇಳಬೇಕು. ಯಾಕಂದರೆ ನಾನು ಕೂಡ ಮನೆಯಲ್ಲಿ ಏನೋ ಮಾಡ್ತಾ ಇರ್ತೀನಿ, ನನ್ನ ಮಗಳು ನನಗೆ ಏನೋ ಒಂದು ವಿಷಯ ಹೇಳೋದು ನಂಗೆ ಸ್ವಲ್ಪ ತಟ್ಟತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಪೇರೆಂಟ್ಸ್ ಹೇಳೋದ್ರಿಂದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ತಾರೆ. ಯಾಕೆ ಪ್ಲಾಸ್ಟಿಕ್ ಬಳಕೆ ಯಾಕೆ ಕಡಿಮೆ ಮಾಡಬೇಕು? ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ಲಾಸ್ಟಿಕ್ ನಾನ್ ಬಯೋಡಿಗ್ರೇಡಬಲ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕಲ್ಲಿ ಭಾಳಷ್ಟು ಪ್ಲಾಸ್ಟಿಕ್ಗಳು ನಾನ್ ಬಯೋಡಿಗ್ರೇಡಬಲ್, ಅಂದರೆ ಅದು ಜೈವಿಕ ವಿಧಾನ ಹೊಂದೋದಿಲ್ಲ. 100, 200, 400, 500 ಕೆಲವೊಂದು 1000 ವರ್ಷಗಳ ತನಕ ಪರಿಸರದಲ್ಲಿ ಹಾಗೆ ಇರುತ್ತೆ. ಅದು ಇದು ಆಗಲ್ಲ, ಡಿಗ್ರೇಡೇ ಆಗಲ್ಲ. ಹಾಗಾಗಿ ಅದು ನಮ್ಮ ಪರಿಸರಕ್ಕೆ ತುಂಬ ಮಾರಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಂದು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದೆ? 7. ಅಂಟಾರ್ಟಿಕನ್ ಸೇರಿದ್ರೆ 8 ಅಂತ ಹೇಳ್ಬೋದು, ಅಥವಾ ಅಂಟಾರ್ಟಿಕಾ ಸೇರಿ ಹೇಳ, ಅಂಟಾರ್ಟಿಕಾ ಸೇರಿ ಹೇಳು. ಇನ್ನೊಂದು 8th ಕಾಂಟಿನೆಂಟ್ ಇದೆ, ಯಾರಿಗೆ ಗೊತ್ತುಂಟಾ? ಅದು ಪ್ಲಾಸ್ಟಿಕ್ ಕಾಂಟಿನೆಂಟ್ ಅಂತ ಒಂದು ಆಗಿದೆ. ನಾವು ಮಾಡಿದ್ದೀವಿ, ಅದು ಆಗಿದ್ದಲ್ಲ, ನಾವು ಮಾಡಿದ್ದೀವಿ.
ಅದಕ್ಕೆ ಗ್ರೇಟ್ ಪೆಸಿಫಿಕ್ ಪ್ಯಾಚ್ ಅಂತ ಹೇಳ್ತಾರೆ. ಏನು ನಾವೆಲ್ಲ ಪ್ಲಾಸ್ಟಿಕ್ಕನ್ನು ನೀರಲ್ಲಿ ಬಿಸಾಕ್ತೀವಿ, ಅಥವಾ ನಾವು ತಿಂದ ಪೇಪರ್ ಕವರ್ನ ಹೊರಗಡೆ ಬಿಸಾಕ್ತೀವಿ, ನೀರಿನ ಬಾಟ್ಲಿಗಳು ಬಿಸಾಕ್ತೀವಿ, ಜ್ಯೂಸ್ ಬಾಟ್ಲಿಗಳು ಬಿಸಾಕ್ತೀರಿ, ನೀವೆಲ್ಲ ಚಿಪ್ಸ್ ಪ್ಯಾಕೆಟ್ ತಂದು ಪ್ಲಾಸ್ಟಿಕ್ಗಳು ಬಿಸಾಕ್ತೀರಿ. ಅದೆಲ್ಲ ಏನಾಗ್ತಾ ಇದೆ, ಮಳೆಯ ಒಂದು ಪ್ರಭಾವದಲ್ಲಿ ಹೋಗಿ ಎಲ್ಲ ಪಕ್ಕದ ನದಿಗೆ ಸೇರುತ್ತೆ, ನದಿಯಿಂದ ಹೋಗಿ ಎಲ್ಲ ಸಮುದ್ರಕ್ಕೆ ಸೇರ್ತಾ ಇದೆ. ಸಮುದ್ರದಲ್ಲಿ ಎಲ್ಲ ಸೇರಿರೋ ಪ್ಲಾಸ್ಟಿಕ್ಗಳು ಏನಾಗ್ತಾ ಇದೆ, ನಾರ್ದರ್ಲಿ ಕರೆಂಟ್ ಅಂತ ಒಂದು ಫ್ಲೋ ಇರುತ್ತೆ. ಆ ಫ್ಲೋವಲ್ಲಿ ಎಲ್ಲ ಹೋಗ್ಕೊಂಡು ಒಂದು ಜಾಗದಲ್ಲಿ, ಪೆಸಿಫಿಕ್ ಓಷಿಯನ್ನಲ್ಲಿ ಒಂದು ಜಾಗದಲ್ಲಿ ಹೋಗಿ ಸೇರ್ಕೊಂಡಿದೆ. ಎಲ್ಲ ಪ್ಲಾಸ್ಟಿಕ್ ಹೋಗಿ ಸೇರ್ಕೊಂಡಿದೆ. ಜಗತ್ತಿನ ಎಲ್ಲ ಪ್ಲಾಸ್ಟಿಕ್ಗಳು ಹೋಗಿ ಒಂದು ಜಾಗದಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಗ್ರೇಟ್ ಪೆಸಿಫಿಕ್ ಪ್ಯಾಚ್ ಅಂತ ಹೇಳ್ತಾರೆ. ಅದೆಷ್ಟು ದೊಡ್ಡ ಇದೆ ಅಂತ ಯಾರಿಗಾರು ಗೊತ್ತುಂಟಾ? ಆ ಪ್ಯಾಚ್, ಆ ಪ್ಲಾಸ್ಟಿಕ್ ಪ್ಯಾಚ್ ಒಂದು ಎಸ್ಟಿಮೇಟ್ ಮಾಡಿದ್ರೆ ಎಷ್ಟು ದೊಡ್ಡ ಇದೆ ಅಂತ ಹೇಳ್ಕೊಂಡು, ಅದು ನಮ್ಮ ದೇಶದ ಏನು ಜಿಯೋಗ್ರಫಿಕಲ್ ಏರಿಯಾ ಇದೆಯಲ್ಲ, ಭಾರತ ದೇಶದ ಜಿಯೋಗ್ರಫಿಕಲ್ ಏರಿಯಾ, ಅದರ ಒಂದು 75% ಅಷ್ಟು ದೊಡ್ಡ ಪ್ಲಾಸ್ಟಿಕ್ ಪ್ಯಾಚ್ ಅಲ್ಲಿ ಕ್ರಿಯೇಟ್ ಆಗಿದೆ. ಅಂದರೆ ನಮ್ಮ ದೇಶದಾಗೆ ಒಂದು ಪ್ಲಾಸ್ಟಿಕ್ ದೇಶ ಕ್ರಿಯೇಟ್ ಆಗಿದೆ. ಇದೆಲ್ಲ ಹೇಗಾಗಿದೆ? ಇದೆಲ್ಲ ನಾವೇ ಮಾಡಿರೋದು ನಮ್ಮ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ. ಹಾಗಾಗಿ ಇದರಿಂದ ಏನಾಗುತ್ತೆ, ಸಮುದ್ರದಲ್ಲಿ ಪ್ಲಾಸ್ಟಿಕ್ ಬೀಳ್ತಾ ಇದ್ರೆ ಎಲ್ಲ ಸಮುದ್ರ ಜೀವಿಗಳು ಭಾಳ ಸಾಯ್ತಾ ಇದ್ದಾವೆ. ಅದರ ಜೊತೆಗೆ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಏನಿರುತ್ತೆ, ಈ ಪ್ಲಾಸ್ಟಿಕ್ ಎಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ಮೀನುಗಳು ತಿನ್ನುತ್ತೆ. ನಾವೇನು ಮಾಡ್ತೀವಿ, ನಾವು ಮೀನು ತಿಂತಾ ಇದ್ದೀವಿ. ಸೊ ಆ ಮೈಕ್ರೋ ಪ್ಲಾಸ್ಟಿಕ್ ಎಲ್ಲ ನಮ್ಮ ದೇಹದಲ್ಲಿ ಬರ್ತಾ ಇದೆ. ನಮಗೆಲ್ಲ ಏನು ವಿವಿಧ ರೋಗಗಳಾಗ್ತಾಯಿದೆ, ತೊಂದರೆಗಳಾಗ್ತಾಯಿದೆ, ಹಾರ್ಮೋನಲ್ ಡಿಫ್ರೆನ್ಸ್ ಆಗಿದೆ, ಎಲ್ಲ ಕೂಡ ಈ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಬಾಡಿಯಲ್ಲಿ ಹೋಗ್ತಾ ಇರೋದ್ರಿಂದ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಚಿಕ್ಕ ಮಕ್ಕಳು, ನಿಮ್ಮ ತಂದೆಯವರು ಪೇಟೆ ಹೋಗ್ತಾರೆ ಅಂತ ಹೇಳಿದ್ರೆ, ಅಪ್ಪ ಒಂದು ಕೈ ಚೀಲ ತೊಗೊಂಡೋಗಿ ಅಂತ ಕೊಡಬೇಕು. ಫಿಶ್ ತರ್ತಾರಂದರೆ ಒಂದು ಕೈ ಪ್ಲಾಸ್ಟಿಕ್, ನಿಮ್ಮ ಮನೇಲಿರೋದು ಏನೋ ಒಂದು ಚೀಲನ ತೊಗೊಂಡೋಗಿ ಅಂತ ಕೊಡಬೇಕು. ಪ್ಲಾಸ್ಟಿಕ್ ತರಬೇಡ ಅಂತ ಹೇಳಬೇಕು ನಿಮ್ಮ ತಂದೆಯವರಾಯ್ತು, ತಾಯಿಯವರಿಗಾಯ್ತು. ನೀವು ಕೂಡ ಚಿಪ್ಸ್ ಪ್ಯಾಕೆಟ್ಸ್ ತಿಂತೀರಿ, ಅದನ್ನು ಏನು ಮಾಡ್ತೀರಿ, ಎಲ್ಲೋ ಬಿಸಾಕ್ತೀರಿ. ಬಿಸಾಕಬೇಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ ನಾನು, ವೇಸ್ಟ್ ಡಿಸ್ಪೋಸಲ್. ಸೊ ಹೀಗೆ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡೋದು ಮೊದಲನೇದು. ಎರಡನೇದು, ಕೆಲವೊಂದು ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ ನಾವು, ಅದು ನಮ್ಮ ಹತ್ರ ಇರ್ತದೆ. ಈ ಪ್ಲಾಸ್ಟಿಕ್ಗಳು ಏನೋ ಕೆಲವು ಈಗ ಹೇಗಾಗಿದೆ ಅಂದರೆ, ನಮ್ಮ ಒಂದು ಜೀವನ ಕ್ರಮ ಹೇಗಾಗಿದ್ದರೆ, ನಾವು ಪ್ಲಾಸ್ಟಿಕ್ ನಾವು ಬದುಕಲಿಕ್ಕೆ ಆಗಲ್ಲ. ಭಾಳಷ್ಟು ಪ್ಲಾಸ್ಟಿಕ್ ನಮ್ಮ ಮನೆಗೆ ಬರುತ್ತೆ. ಅದನ್ನೇನು ಮಾಡಬೇಕು, ಅದು ಪ್ರಾಪರ್ ವೇಸ್ಟ್ ಸೆಗ್ರಿಗೇಷನ್. ಏನು ನಿಮ್ಮ ಕೆಲವರು ಈ ಕುಂದಾಪುರ ಸಿಟಿಯಿಂದ ಬರ್ತಿರೋ ಮಕ್ಕಳು, ಕೆಲವರು ಪಂಚಾಯತ್ಗಳ ಬರ್ತಿದ್ದಾರೆ, ಎಲ್ಲ ಕೂಡ ಲೋಕಲ್ ಬಾಡಿ ಲೆವೆಲಲ್ಲಿ ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಹಸಿ ಕಸ ಬೇರೆ ಕೊಡಬೇಕು, ಒಣ ಕಸ ಬೇರೆ ಕೊಡಬೇಕು. ಸೊ ಭಾಳಷ್ಟು ಜನ ಅದನ್ನು ಫಾಲೋ ಮಾಡಲ್ಲ, ಸುಮ್ಮನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಅವ್ರು ಬಿಟ್ಟು ಹೋಗ್ತಾರೆ. ತಗೊಳ್ಳೋಕೆ ಅವರು ಕೂಡ ಕೆಲಸ ಮಾಡ್ಲಿಕ್ಕೆ ಬಂದ ಜನ ಕೂಡ ಅವರು ಮನುಷ್ಯರೇ. ನೀವೆಲ್ಲ ಕೆಲವು ಮನೆಯಲ್ಲಿ ವೇಸ್ಟ್ ಮಿಕ್ಸ್ ಮಾಡಿಕೊಟ್ರೆ ಒಯ್ಯಲ್ಲ, ಅವ್ರು ತೊಗೊಂಡೆಲ್ಲ ಬಿಸಾಕ್ತಾರೆ, ಅದು ಒಯ್ಯಲ್ಲ. ಕೊನೆ ಏನು ಮಾಡ್ತೀರಿ, ನಾವೆಲ್ಲ ಹೋಗಿ ಸೈಡಿಗೆ ಬಿಸಾಕ್ತೀವಿ. ಹಾಗಲ್ಲ, ಏನು ಮಾಡಬೇಕು, ನೀವು ಹೇಳಬೇಕು, ನೀವು ಮಾಡೋದು ನಾನು ಹೇಳ್ತಾ ಇರೋದು. ಯಾಕಂದರೆ ನಿಮಗೆ ಈಗ ಚಿಕ್ಕ ವಯಸ್ಸಿಂದಲೇ ಕೂಡ ಇದೊಂದು ನೀವು ಈ ಲೈಫ್ ಅಥವಾ ಈ ಜೀವನ ಕ್ರಮವನ್ನು ನೀವು ಬೆಳೆಸ್ಕೊಳ್ಳಲಿಕ್ಕೆ ಅನುವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನು ಕೂಡ ನಿಮ್ಮ ಪೇರೆಂಟ್ಸ್ಗೆ ಹೇಳಬೇಕು. ಹಸಿ ವೇಸ್ಟನ್ನು ಸಪ್ರೇಟಾಗಿ ಕೊಡಿ, ಡ್ರೈ ವೇಸ್ಟನ್ನು ಸಪ್ರೇಟ್ ಕೊಡಿ, ಪ್ಲಾಸ್ಟಿಕ್ಸ್ಗಳು ಬೇರೆ ಮಟೀರಿಯಲ್ ಎಲ್ಲ ಸಪ್ರೇಟಾಗಿ ಕೊಟ್ಟರೆ ಅದನ್ನೆಲ್ಲ ಪ್ರಾಪರ್ ಸೆಗ್ರಿಗೇಷನ್ ಮಾಡಿ ಒಂದು ಲೋಕಲ್ ಬಾಡಿ ಲೆವೆಲಲ್ಲಿ ಪ್ರಾಪರ್ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಇನ್ನೂ ಏನು, ರಿಸೋರ್ಸ್ಗಳನ್ನು ವೇಸ್ಟ್ ಮಾಡಬಾರ್ದು. ಯಾವುದು, ನೀರು, ನಮ್ಮ ಏನು ಸಂಪನ್ಮೂಲಗಳಿದೆ ಅಂಥವೆಲ್ಲ ಕೆಲವೇನಾಗಿದೆ, ಯಾವುದೋ ನೀರಾಗಿರ್ಬೋದು, ಎನರ್ಜಿ ಆಗಿರ್ಬೋದು, ಫುಡ್ ಆಗಿರ್ಬೋದು. ಚಿಕ್ಕ ವಯಸ್ಸಿನಿಂದಲೇ ನೀವು ಮಕ್ಕಳೆಲ್ಲ ಯಾವುದನ್ನು ಪೋಲು ಮಾಡದೇ ಇರೋ ರೀತಿಯನ್ನು ಕಲ್ತ್ಕೊಳ್ಬೇಕು. ವೇಸ್ಟ್ಗಳ ಯಾವುದು, ನೀರನ್ನು ಪೋಲು ಮಾಡಬಾರ್ದು, ವಿದ್ಯುತ್ತು ಅಥವಾ ಫ್ಯೂಯಲ್ ಇವು ಯಾವುದು ಕೂಡ ಪೋಲು ಮಾಡಬಾರ್ದು, ಆಹಾರವನ್ನು ಕೂಡ ವೇಸ್ಟ್ ಮಾಡಬಾರ್ದು. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಈ ಇಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಬಗ್ಗೆ ಒಂದು ಫೌಂಡೇಶನ್ ಸಿಗುತ್ತೆ. ನಂತರ ಮತ್ತೇನು ಮಾಡ್ಬೋದು, ನೀವು ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಯಾರು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಅದು ಕೆಲವರು ಯೂಸ್ ಮಾಡ್ತಾರೆ ಅಲ್ವಾ, ಎಲ್ಲರೂ ಯೂಸ್ ಮಾಡ್ತೀರಿ, ಎಷ್ಟು ಹೇಳಿದ್ರು ಕೇಳಲ್ಲ ಮನೆಯಲ್ಲಿ. ಸೊ ಈ ಮೊಬೈಲ್ ಯೂಸ್ ಮಾಡಿದಾಗ ನೀವು ಗೇಮ್ ಮಾಡೋದು, ಯಾವುದೋ ವಿಡಿಯೋ ನೋಡೋದಕ್ಕಿಂತ ನೀವೆಲ್ಲ ಈಗ ಈ ಎನ್ವೈರ್ಮೆಂಟಲ್ಲಿ ಇದ್ರಿ, ಮುಖ್ಯವಾಗಿ ಸ್ಕೌಟ್ಸ್ ಮಕ್ಕಳು ಇಲ್ಲಿ ಬರ್ತೀರಿ. ಇಲ್ಲಿ ಎಷ್ಟು ಮರಗಳಿದೆ ಅಥವಾ ಯಾವ ಜಾತಿ ಮರಗಳಿದೆ ಅಂತ ಯಾರು ನೋಡಿದ್ದೀರಾ? ಯಾವ್ಯಾವ ಜಾತಿ ಮರಗಳಂತ ಹೆಸರು ಗೊತ್ತಿದೆಯಾ ಯಾರಿಗಾರು ಸ್ವಲ್ಪ ಜನರಿಗೆ? ಇಲ್ಲ. ಇಲ್ಲಿ ಇಲ್ಲ ನೋಡಿ, ಒಂದು ಬಟರ್ಫ್ಲೈ ಏನೋ ಹೋಗ್ತಾ ಇದೆ, ಅಲ್ಲೇನೋ ಒಂದು ಏನೋ ಒಂದು ಇನ್ಸೆಕ್ಟ್ ಹೋಗುತ್ತೆ, ಅಲ್ಲಿ ಒಂದು ಸಣ್ಣ ಬೇರೆ ಏನೋ ಒಂದು ಜೀವಿಗಳು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಏನು, ಅದ್ರ ಹೆಸರೇನು ತಿಳ್ಕೊಳ್ಬೇಕು ಪ್ರಯತ್ನ ಮಾಡಿದ್ದೀರಾ? ಅದನ್ನೆಲ್ಲ ಮಾಡಬೇಕು. ಇಲ್ಲಿ ನೀವು ಒಂದು ಎಕ್ಸಸೈಸ್ ಮಾಡಿ, ನೆಕ್ಸ್ಟ್ ಬಂದಾಗ ಈ ಏರಿಯಾದಲ್ಲಿ ಎಷ್ಟೊಂದು ಮರಗಳಿದೆ ಅಂತ ಒಂದು ಐಡೆಂಟಿಫೈಡ್ ಮಾಡಿ ಲಿಸ್ಟ್ ಮಾಡಿ, ಆ ಮರದ ಹೆಸರು ಬರೀರಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ
ನಮ್ಮ ಅರಣ್ಯ ಇಲಾಖೆ ಯಾರ ಸಿಬ್ಬಂದಿಗಳು ಬಂದು ಹೇಳ್ತಾರೆ ನಿಮಗೆ ಇದು ಯಾವ ಜಾತಿ ಮರ, ಇದು ಯಾವ ಜಾತಿ ಮರ ಅಂತ ಹೇಳ್ಕೊಂಡು. ಸೊ ಅದನ್ನು ಮಾಡಿ ಮಾಡಿ. ಮತ್ತು ಪಕ್ಷಿಗಳು, ಇಲ್ಲಿ ಯಾವ ವಿವಿಧ ಜಾತಿ ಪಕ್ಷಿಗಳು ಬಂದು ಮರದ ಮೇಲೆ ಕುತ್ಕೊಳ್ಳುತ್ತೆ. ಸೊ ಆ ಪಕ್ಷಿಗಳನ್ನೆಲ್ಲ ಐಡೆಂಟಿಫೈ ಮಾಡಬೇಕು. ನಿಮಗೆ ನಾನು ಹೇಳ್ದಲ್ಲ, ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅಂಥವನ್ನು ಮಾಡಿ. ಯಾವುದು ಅಂತ ಆಯ್ತಪ್ಪ, ಒಂದು ಬರ್ಡ್ ನೀವು ನೋಡಿರ್ತೀರಿ. ಸೊ ಅದನ್ನು ಗೂಗಲಲ್ಲಿ ಹೋಗಿ ಲೋಕಲ್ ಬರ್ಡ್ಸ್ ಇನ್ ಅರೌಂಡ್ ಕುಂದಾಪುರ ಅಂತ ಹೊಡೆದ್ರೆ, ಅಥವಾ ಇಲ್ಲಿನ ಲೋಕಲ್ ಏರಿಯಾ ಅಲ್ಲಿ ಒಂದು ಹೊಡೆದ್ರೆ ಒಂದಿಷ್ಟು ಬರ್ಡ್ ಹೆಸರು ಬರುತ್ತೆ, ಅದು ಫೋಟೋನೂ ಬರುತ್ತೆ. ಅಂದರೆ ನಿಮ್ಗೆ ಸಿಂಪಲಾಗಿ ನೀವು ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಅದನ್ನು ಬೇರೆ ನಿಮಗೆ ಎಕ್ಸ್ಪರ್ಟ್ ಆಗಬೇಕಂದ್ರೆ ನಾವು ಇಲಾಖೆಯಿಂದ ಸಪೋರ್ಟ್ ಮಾಡ್ಬೋದು. ಬೇರೆ ಭಾಳಷ್ಟು ಜನ ಕನ್ಸರ್ವೇಷನ್ಸ್ ಇದ್ದಾರೆ, ಅವರೆಲ್ಲ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಷನಿಂದ ಯಾರು ರಿಕ್ವೆಸ್ಟ್ ಕೊಟ್ಟರೆ. ಬಟ್ ನೀವಾಗೆ ಮಾಡುವಂಥದ್ದು, ಇಲ್ಲಿ ಕೂತ್ಕೊಳ್ಳೋ ಮರದ ಮೇಲೆ ಕೂತ್ಕೊಳ್ಳೋ ಬರ್ಡ್ಸ್ಗಳು ಯಾವುದಿದೆ ಅದ್ರ ಹೆಸರುಗಳನ್ನು ತಿಳ್ಕೊಳ್ಳೋದು, ಇಲ್ಲಿ ಬಟರ್ಫ್ಲೈಗಳು ಓಡಾಡುತ್ತೆ ಅದ್ರ ಹೆಸರುಗಳನ್ನು ತಿಳ್ಕೊಳ್ಳೋದು, ಮರಗಳ ಯಾವುದೇ ಹೆಸರುಗಳನ್ನು ತಿಳ್ಕೊಳ್ಳೋದು. ಇದೆಲ್ಲ ತಿಳ್ಕೊಳ್ಳೋದು ಏನಾಗುತ್ತೆ, ನಿಮಗೆ ಒಂದು ಪ್ರಕೃತಿಯ ಬಗ್ಗೆ ನಿಮಗೆ ಪ್ರೀತಿ ಬೆಳೀತದೆ. ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಒಂದು ಪರಿಸರದ ಒಂದು ಅಂಶ ಸೇರುತ್ತೆ. ಹೀಗೆ ಮತ್ತೆ ಹಲವಾರು ಇದನ್ನು ಮಾಡಬಹುದು. ಅದೇ ರೀತಿ ನೀವು ಯೂಟ್ಯೂಬ್ಗಳಲ್ಲಿ ನೋಡಬೇಕಾದ್ರೆ ಜಸ್ಟ್ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಮೆಜರ್ಸ್ಗಳಾಯಿತು, ವಾಟರ್ ಅಂದರೆ ವಿದ್ಯುತ್ ಅಥವಾ ನೀರಿನ ಒಂದು ಸಂರಕ್ಷಣೆ ಮಾಡೋ ಬಗ್ಗೆ ಇಂಥ ವಿಡಿಯೋ, ಇಂಥ ಎಡಿಟೋರಿಯಲ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡೋದ್ರಿಂದ ಸ್ವಲ್ಪ ನಿಮಗೆ ಈ ವಿಷಯದಲ್ಲಿ ಜಾಸ್ತಿ ಒಂದು ಕೌತುಕತೆ ಬರಲಿಕ್ಕೆ ಕಾರಣ ಆಗ್ತದೆ. ನೀವೆಲ್ಲ ಒಂದು ಚಿಕ್ಕ ವಯಸ್ಸಿನ ಎಲ್ಲ ಮಕ್ಕಳಿದ್ದೀರಿ, ಹೆಚ್ಚಿನವರು, ಕೆಲವರು ಹೈಸ್ಕೂಲ್ ಇದೆ, ಕೆಲವರು ಪ್ರೈಮರಿ ಸ್ಕೂಲವರು ಇದ್ದೀರಿ. ನೀವು ಈಗಿಂದನೇ ಕೂಡ ಇವತ್ತಿನ ಒಂದು ಸ್ಕೌಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಿನದಿಂದ ನಿಮ್ಮಲ್ಲಿ ಒಂದು ಕೆಲವೊಂದು ಮಕ್ಕಳಾದರೂ ಕೂಡ ಈ ದಿಶೆಯಲ್ಲಿ ನೀವು ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಅಥವಾ ಈ ದಿಶೆಯಲ್ಲಿ ನಿಮ್ಮ ಥಿಂಕಿಂಗನ್ನು ಬದಲಾವಣೆ ಮಾಡಿದ್ರೆ ಇಂಥ ಕಾರ್ಯಕ್ರಮ ಮಾಡಿದ್ದ ಒಂದು ಆರ್ಗನೈಸರ್ಸಿಗೆ ತುಂಬ ಒಂದು ಒಳ್ಳೆಯ ಒಂದು ಇದಾಗುತ್ತದೆ. ನಮ್ಮ ಅದೇ ಈಗ ನಾನು ಹೇಳ್ತಾ ಇರೋದೆಲ್ಲ ಇಕೋ ಫ್ರೆಂಡ್ಲಿ ಸಿಟಿಸನ್ಶಿಪ್ ಆಗೋದು ಏನಂತ ಹೇಳಿದ್ರೆ ನಮ್ಮ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡೋದು. ಅಂದರೆ ನಾನು ಇನ್ನೊಂದು ಮರ ಗಿಡಗಳನ್ನ ನೆಡೋದು, ಅದೊಂದು ಹೇಳಲಿಲ್ಲ ನಾನು. ಗಿಡಗಳನ್ನ ನೆಡೋದು ಈಗೆಲ್ಲ ಯಾವುದು ಎಲ್ಲ ಹಣ್ಣುಗಳು ಬರ್ತಾ ಇದೆ, ಈಗ ಬರೋ ಸೀಸನ್ ಸ್ಟಾರ್ಟ್ ಆಯಿತು. ಮಾವು, ಹಲಸು, ನೇರಳೆ ಹಣ್ಣು ಎಲ್ಲ ಫ್ರೂಟಿಂಗ್ ಸೀಸನ್ಸ್ಗಳು. ಇದರಲ್ಲಿ ನೀವೆಲ್ಲ ಮಾವಿನ ಹಣ್ಣು ತಿಂತೀರಿ, ಹಲಸಿನ ಹಣ್ಣು ತಿಂತೀರಿ, ಬೀಜ ಏನು ಮಾಡ್ತೀರಿ? ಬಿಸಾಕ್ತೀರಿ, ಎಲ್ಲರೂ ಬಿಸಾಕ್ಬಿಡ್ತೀರಿ. ನೀವಿಲ್ಲೇ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಜಾಗ ಇದ್ರೆ ಆ ಬೀಜಗಳನ್ನು ಹಾಗೆ ಬಿಸಾಕೋದು ಮೊದಲು ಸ್ವಲ್ಪ ಮಣ್ಣಲ್ಲಿ ಸ್ವಲ್ಪ ಕೆದರಿ ಬಿಸಾಕಿ, ಅಥವಾ ಸಣ್ಣ ಒಂದು ಏನಾದ್ರು ಸಣ್ಣ ಹೊಣ್ಣ ಮಾಡಿ ಸ್ವಲ್ಪ ಮಣ್ಣನ್ನು ಇದು ಮಾಡ್ಕೊಂಡು ಲೂಸ್ ಮಾಡಿ ಆ ಬೀಜಗಳನ್ನ ಅಲ್ಲೇ ಹಾಕಿ. ನೀವೊಂದು 20 ಬೀಜ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ 1-2 ಗಿಡನೂ ಬರುತ್ತೆ. ಸೊ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಜಾಗ ಇದೆ, ಅಲ್ಲಿ ಅದು ಗಿಡಗರಾಗಿ ಬೆಳೆಯುತ್ತೆ. ಅಥವಾ ನಿಮ್ಮ ಮನೆ ಹತ್ರ ಜಾಗ ಇಲ್ಲ, ನೀವೇನಾದ್ರು ಸಣ್ಣ ವೇಸ್ಟ್ ಪ್ಲಾಸ್ಟಿಕ್ ನಿಮ್ಮ ಹತ್ರ ಏನಾದ್ರು ಬಾಟ್ಲುಗಳಿರುತ್ತೆ, ಅಥವಾ ಏನಾದರೂ ಈ ಆಟಿಕೆ ಸಾಮಾನು ಕುಡಿಕೆಗಳು ಏನಾದ್ರು ಅಂಥದ್ದಲ್ಲಿ ಸ್ವಲ್ಪ ಮಣ್ಣು ಹಾಕಿ ಆ ಬೀಜನ ಅದ್ರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಆ ಬೀಜನೂ ಕೂಡ ಸ್ಪ್ರೌಟ್ ಆಗಿ ಸಣ್ಣ ಗಿಡ ಆಗ್ತದೆ. ಸೊ ಇದನ್ನೆಲ್ಲ ನೀವೆಲ್ಲ ನಿಮ್ಮ ಜಾಗ ಸಿಕ್ಕಿ ನೆಡ್ಬೋದು, ಅಥವಾ ನಿಮ್ಮ ಒಂದು ಸಂಸ್ಥೆಗೆ ಇಂಥ ಒಂದು ಒಳ್ಳೆ ಜಾಗ ಆಕ್ಸೆಸ್ ಇದೆ, ಇಲ್ಲೇ ಬಂದು ಬೇಕಾದ್ರೆ ಜಾಗದಲ್ಲಿ ಗಿಡ ನೆಡ್ಬೋದು ನೀವು ಕೆಲವೊಬ್ಬರು ತಂದ್ಕೊಂಡು. ಹೀಗೆ ಸೊ ಈಗ ಮಾಡೋದ್ರಿಂದ ನೀವೊಂದು ಪರಿಸರಕ್ಕೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮತ್ತು ನಿಮಗೂ ಕೂಡ ಇದರ ಬಗ್ಗೆ ಒಂದು ಒಳ್ಳೆಯ ಅವೇರ್ನೆಸ್ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲ ಮುಂದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸ್ವಲ್ಪ ಜನ ಆದರೂ ಈ ದಿಸೆಯಲ್ಲಿ ವಿಚಾರ ಮಾಡಿ ಕಾರ್ಯಪ್ರವೃತ್ತರಾಗ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇಂಥ ಒಂದು ಸ್ಕೌಟ್ನ ಇಂಥ ಒಂದು ಸುಂದರ ಕಾರ್ಯಕ್ರಮ, ವರ್ಲ್ಡ್ ಥಿಂಕರ್ಸ್ ಡೇ ಮತ್ತು ಫೌಂಡರ್ಸ್ ಡೇ, ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಇಲ್ಲಿ ಗೆಸ್ಟಾಗಿ ಕರೆದು ನಿಮ್ಮ ಜೊತೆ